ಕಂಟ್ರೋಲ್ ನಲ್ಲಿ ಇದ್ದಾರೆ ಅಂತ ಹೇಳಿ ಯಾರು ಹೇಳ್ತಾರೆ? ಅವ್ರ ನಮಗ್ ಸಂಬಂಧನೇ ಇಲ್ಲ, ಅವ್ರ ನಮ್ಮ ಪಕ್ಷಕ್ಕೆ ಸಂಬಂಧನೇ ಇಲ್ಲ. ಅವ್ರ ಮಾತಿಗೆ ಉತ್ತರ ಕೊಡುವಷ್ಟು ನಾವೇನ್ ಚಿಕ್ಕವರು ಅಲ್ಲ. ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ದುಡುಕು ಹುಟ್ಟಿಸಲು ಈ ರೀತಿ ಹೇಳಿಕೆ ಖಂಡಿತವಾಗ್ಲೂ ಇದು ಒಂದು ಪೊಲಿಟಿಕಲ್ ಪ್ರೊಪಗಂಡ. ಇಬ್ಬರ ಮಧ್ಯದಲ್ಲಿ ವಿಷ ಬೀಜವನ್ನ ಹಿಂಡಬೇಕು. ಮೊದಲಿಂದನೂ ಕೂಡ ಬಹಳಷ್ಟು ಜನ ಶಕುನಿ ರಾಜಕಾರಣ ಮಾಡಿದ್ದಾರೆ. ಸೊ ಇದೊಂದು ಪೊಲಿಟಿಕಲ್ ಪ್ರೊಪಗಂಡ. ಸೊ ಇದಕ್ಕೆ ಯಾರು ಸ್ವಲ್ಪ ಹಾಕೋದೂ ಇಲ್ಲ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಅಥವಾ ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗ್ಲಿ ಬಹಳ ಮುತ್ಸದ್ದಿ ರಾಜಕಾರಣಿಗಳು. 40 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 7ನೇ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಶಾಸಕರಾಗಿದ್ದಾರೆ. ಯಾರು ಚಿಕ್ಕ ಮಕ್ಕಳಲ್ಲ. ನಮ್ಮ ಭಾಷೆ ಬಂದ್ಬಿಡ್ತಾವೆ ನಾವು ಮಾತಾಡ್ಬೇಕಾದ್ರ, ಅದಕ್ಕೆ ಅದು ಬೇಡ. ಶಕುನಿ ರಾಜಕಾರಣ ನಡೀತಾ ಇದೆ. ಇದೇನ್ ಮತ್ತೆ ಈಗ ನಿನ್ನೆ ಮಾತನಾಡಿದ್ದು ಏನಿದು? ಅವ್ರಿಗೇನ್ ಸಂಬಂಧ? ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್, ಅವ್ರಿಗೆ ಸಂಬಂಧ ಇಲ್ಲ. ಏನು ವಿಜೇಂದ್ರ ಮಾಡ್ತಾರ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯನ್ನ ವಿಜೇಂದ್ರ ಮಾಡ್ತಾರ? ಇಲ್ಲ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಮತ್ತು ಆರ್ಶಿ ಬಂದಂತ ಶಾಸಕರು. ಕಂಟ್ರೋಲ್ ನಲ್ಲಿ ಇದ್ದಾರೆ ಅಂತ ಹೇಳಿ ಯಾರು ಹೇಳ್ತಾರೆ? ಅವ್ರ ನಮಗ್ ಸಂಬಂಧನೇ ಇಲ್ಲ, ಅವ್ರ ನಮ್ಮ ಪಕ್ಷಕ್ಕೆ ಸಂಬಂಧನೇ ಇಲ್ಲ. ಅವ್ರ ಮಾತಿಗೆ ಉತ್ತರ ಕೊಡುವಷ್ಟು ನಾವೇನ್ ಚಿಕ್ಕವರು ಅಲ್ಲ. ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ದುಡುಕು ಹುಟ್ಟಿಸಲು ಈ ರೀತಿ ಹೇಳಿಕೆ ಖಂಡಿತವಾಗ್ಲೂ ಇದು ಒಂದು ಪೊಲಿಟಿಕಲ್ ಪ್ರೊಪಗಂಡ. ಇಬ್ಬರ ಮಧ್ಯದಲ್ಲಿ ವಿಷ ಬೀಜವನ್ನ ಹಿಂಡಬೇಕು. ಮೊದಲಿಂದನೂ ಕೂಡ ಬಹಳಷ್ಟು ಜನ ಶಕುನಿ ರಾಜಕಾರಣ ಮಾಡಿದ್ದಾರೆ. ಸೊ ಇದೊಂದು ಪೊಲಿಟಿಕಲ್ ಪ್ರೊಪಗಂಡ. ಸೊ ಇದಕ್ಕೆ ಯಾರು ಸ್ವಲ್ಪ ಹಾಕೋದೂ ಇಲ್ಲ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಅಥವಾ ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗ್ಲಿ ಬಹಳ ಮುತ್ಸದ್ದಿ ರಾಜಕಾರಣಿಗಳು. 40 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 7ನೇ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಶಾಸಕರಾಗಿದ್ದಾರೆ. ಯಾರು ಚಿಕ್ಕ ಮಕ್ಕಳಲ್ಲ. ನಮ್ಮ ಭಾಷೆ ಬಂದ್ಬಿಡ್ತಾವೆ ನಾವು ಮಾತಾಡ್ಬೇಕಾದ್ರ, ಅದಕ್ಕೆ ಅದು ಬೇಡ. ಶಕುನಿ ರಾಜಕಾರಣ ನಡೀತಾ ಇದೆ. ಇದೇನ್ ಮತ್ತೆ ಈಗ ನಿನ್ನೆ ಮಾತನಾಡಿದ್ದು ಏನಿದು? ಅವ್ರಿಗೇನ್ ಸಂಬಂಧ? ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್, ಅವ್ರಿಗೆ ಸಂಬಂಧ ಇಲ್ಲ. ಏನು ವಿಜೇಂದ್ರ ಮಾಡ್ತಾರ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯನ್ನ ವಿಜೇಂದ್ರ ಮಾಡ್ತಾರ? ಇಲ್ಲ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಮತ್ತು ಆರ್ಶಿ ಬಂದಂತ ಶಾಸಕರು. ಥ್ಯಾಂಕ್ ಯು.